ಖುಷಿ ಆಗುತ್ತೆ. ಇನ್ನ ವರ್ಕ್ ಮಾಡೋದಕ್ಕೆ ಸ್ಫೂರ್ತಿ ಸಿಗತ್ತೆ. ಹೌದು, ಎಷ್ಟೊಂದು ಜನ ಏನಂತಾರೆ ಸೀರಿಯಲ್ ಮಾಡ್ತಿದ್ದಾನೆ ಅದೇನು ಆ್ಯಕ್ಟಿಂಗ್ ಅಂತ ಈ ಥರ ಮಾತಾಡ್ತಾರೆ, ಅಂದರೆ ಸಿನಿಮಾನೇ ಇದು ಗ್ರೇಟ್ ಅಂತ. ಬಟ್ ಹಂಗಲ್ಲ, ಕೆಲಸನೇ ಎಲ್ಲಾದ್ರೂ ಅದನ್ನು ನಾವು ಕೊಟ್ಟಿರ್ತೀವಿ 100%. ನಮ್ಮ ಕೆಲಸನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, ನನಗೆ ಮೆಸೇಜ್ಗಳು ಬರ್ತಾ ಇರ್ತಾರೆ. ಎಷ್ಟೊಂದು ಸಲ ನಾನು ಸುಮ್ಮನೆ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೂ ಗುರುತಿಸ್ತಾರೆ. ಬಿಕಾಸ್ ನಾನು ತೆಲುಗು ಮಾಡ್ತಿದ್ದಾಗ ಅಲ್ಲಿ ರೆಕಗ್ನೈಸೇಷನ್ ಸಿಗ್ತಾಯಿತ್ತು ನನಗೆ, ರೋಡಲ್ಲಿ ಹೋಗ್ಬೇಕಾದ್ರೆ ಎಲ್ಲರೂ ಹೋಗ್ಬೇಕಾದ್ರೆ. ಬಟ್ ಇದು ಫಸ್ಟ್ ಪ್ರಾಜೆಕ್ಟ್ ಅಲ್ವಾ, ಅಂದರೆ ಲೈಕ್ ಲಾರ್ಜರ್ ಸ್ಕೇಲಲ್ಲಿ ನನಗಿದು ಫಸ್ಟ್ ಇದಾಗಿರೋದ್ರಿಂದ ಸೊ ನನಗಿನ್ನ ಅದೇ ಮೈಂಡ್ಸೆಟ್ಟಲ್ಲಿ ಇರುತ್ತೆ. ಸುಮ್ಮನೆ ಹಂಗೆ ಹೋಗ್ತಾ ಇರ್ತೀನಿ, ಗಾಡಿಯಲ್ಲಿ ಹೋಗ್ತಾ ಇರ್ತೀನಿ, ನಡ್ಕೊಂಡು ಹೋಗ್ತಾ ಇರ್ತೀನಿ. ಎಷ್ಟೊಂದು ಜನ ನಿಲ್ಸ್ಬಿಟ್ಟು ನೀವು ಜಯಲಲಿತಾ ಹೀರೋ ಅಲ್ವಾ ಅಂತ ಹೇಳಿದಾಗ ನನಗೆ ತುಂಬ ಖುಷಿ. ಗುರುತಿಸ್ತಾರೆ. ಯಾವುದೊಂದು ಹೋಟೆಲ್ಗೆ ಹೋಗಿರ್ತೀನಿ, ಕಾಫಿ ಕುಡಿಯೋಕ್ಕೋ ತಿಂಡಿ ತಿನ್ನೋಕ್ಕಂತ ಹೋಗಿರ್ತೀನಿ, ಅಲ್ಲೂ ಗುರುತಿಸ್ತಾರೆ. ಆಟೋದಲ್ಲಿ ಹೋಗ್ತಿರ್ಬೇಕು, ಅಲ್ಲೂ ಗುರುತಿಸ್ತಾರೆ. ಸೊ ಇದು ತುಂಬ ನಡೀತಾ ಇದೆ, ಇದು ತುಂಬ ಖುಷಿ ಆಗ್ತಾ ಇದೆ. ನಾನು ನಿಮ್ಮನ್ನ ಫಸ್ಟ್ ಟೈಮ್ ನೋಡಿದೆ ಸರ್, ಇವತ್ತು ನೋಡಿದ ತಕ್ಷಣ ಗೊತ್ತಾಯ್ತು ಇವರೇ ಅಂತ. ಯಾಕಂದ್ರೆ ಒಂದೊಂದ್ಸಲ ಮೇಕಪ್ಪಲ್ಲಿ ಸ್ಕ್ರೀನಲ್ಲಿ ನೋಡಿದಾಗಲೇ ಒಂಥರ ಇರ್ತಾರೆ, ಹೊರಗಡೆ ಬಂದ ತಕ್ಷಣ ಒಂಥರ ಇರ್ತಾರೆ. ಬಟ್ ನೀವು ಥಿಯೇಟರ್ಗೆ ನೋಡಿದ ತಕ್ಷಣ ಗುರ್ತಿಗೆ ಸಿಕ್ಬಿಟ್ರಿ ನಮಗೆ. ನಂದು ಅದೇ ಒಂದು ಮಾತು ನಿಮಗೆ. ಥ್ಯಾಂಕ್ ಯು. ಬಟ್ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಎಲ್ಲೂ ಇದು ಸೆಟ್ ಆಗ್ತಾ ಇಲ್ಲ ಇವನಿಗೆ ಕ್ಯಾರೆಕ್ಟರು, ಇಲ್ಲ ಇವನು ಇದನ್ನು ಮಾಡ್ತಾ ಇಲ್ಲ, ಆ ಥರದ್ದೆಲ್ಲ ಎಲ್ಲೂ ನನಗೆ ಬಂದಿಲ್ಲ. ಸೊ ಫಾರ್ ಇದು ಇನ್ನೂ ಜಾಸ್ತಿ ಆಗಬೇಕು, ನನಗಿನ್ನ ಜಾಸ್ತಿ ಆದರೆ ಇನ್ನೂ ಖುಷಿ ನನಗೆ ಆಗುತ್ತೆ ಅನ್ನೋ ಹೋಪಲ್ಲಿ ಇದ್ದೀನಿ. ಓಕೆ ಸರ್, ಇನ್ನು ಒಂದು ನಿಮ್ಮ ಕ್ಯಾರೆಕ್ಟರ್ಗೆ ಬರೋದಾದರೆ, ಅಮ್ಮನ ಮುದ್ದಿನ ಮಗ ನೀವು. ನಿಮ್ಮ ಅಮ್ಮನು ತುಂಬ ರಫಾಗೆ ರಗಡಾಗೆ ಮಾಡಿದ್ದಾರೆ. ಅಪ್ಪ ಹೇಳಿದ ಮಾತು ನಿಮಗೆ ಕೇಳೋಕ್ಕೆ ಇಷ್ಟ ಇಲ್ಲ ಅನ್ನೋ ಥರ, ಯಾಕೆಂದರೆ ಅಪ್ಪಂಗೆ ಮಗನನ್ನು ಒಬ್ಬ ದೊಡ್ಡ ರಾಜಕಾರಣಿ ಮಾಡಬೇಕು ಅನ್ನೋ ಆಸೆ. ನಿಮ್ದು ಯಾವ ಥರ ಥಿಂಕಿಂಗ್ ಇದೆ ಆ ಸೀರಿಯಲಲ್ಲಿ? ಅಂದರೆ ಯಾವ ಥರ ಆಗುತ್ತೆ ಅಂದರೆ, ನಮ್ಮಮ್ಮ ಯಾವ ಥರ ಬೆಳೆಸಿರ್ತಾರೆ ಮುಂಚೆಯಿಂದ ಅಂದರೆ, ಸ್ವಾಭಿಮಾನ ತುಂಬ ಇಂಪಾರ್ಟೆಂಟು. ಯಾರ ಮುಂದೆನೂ ಆ ಸ್ವಾಭಿಮಾನನ ಕಾಂಪ್ರಮೈಸ್ ಮಾಡ್ಕೊಳ್ಳೋಂಗಿಲ್ಲ. ಅದು ಯಾವುದೇ ವಿಷಯ ಆಗಿರ್ಬೋದು, ಯಾವುದೇ ಇರೋ ಸ್ವಾಭಿಮಾನ ಕಾಂಪ್ರಮೈಸ್, ಅದು ಯಾರೇ ಆಗಿರಲಿ, ನಿಮ್ಮ ಅಪ್ಪನೇ ಆಗಿರಲಿ ಯಾರೇ ಆಗಿರಲಿ, ನೀನು ಕಾಂಪ್ರಮೈಸ್ ಆಗೋಂಗಿಲ್ಲ. ಅದು ಕಾಂಪ್ರಮೈಸ್ ಆದರೆ ನಮ್ಮ ಅಮ್ಮಂಗೆ ಇಷ್ಟ ಆಗೋಲ್ಲ. ನನ್ನ ಮಗ ಹಿಂಗೆ ಇರಬೇಕು ಅಂತಲೇ ಅವರು ಬೆಳೆಸಿರ್ತಾರೆ ನನಗೆ. ಅಪ್ಪ ಹೇಗೆ ಅಂದರೆ, ಅವ್ರಿಗೆ ಏನು ಬೇಕೋ ಆ ಥರ ಬೆಳೆಸಿರ್ತಾರೆ. ನೀನು ಇದೇ ಓದು, ನೀನು ಇದನ್ನೇ ಮಾಡು, ಇಲ್ಲೇ ಹೋಗು, ಇದನ್ನೇ ಮಾಡು, ನೆಕ್ಸ್ಟ್ ನೀನು ಬಾ. ಇಲ್ಲಿ ನಾನೆಲ್ಲೆಲ್ಲೋ ಸಿಟಿ ಕಳಿಸಿರ್ತಾರೆ ಓದೋದಕ್ಕೆ ಅಂತ, ಅಲ್ಲಿ ಓದ್ಕೊತಿದ್ರೆ ಸಡನ್ನಾಗಿ ನೀನು ಹಳ್ಳಿಗೆ ಬಾ, ನೀನೇನು ಅಲ್ಲಿ ಕೆಲಸ ಮಾಡೋದು ಬೇಕಿಲ್ಲ, ಇಲ್ಲಿ ಬಂದು ಎಲೆಕ್ಷನಿಗೆ ನಿಲ್ಲು ಅಂತಾರೆ. ಎಲೆಕ್ಷನಿಗೆ ನಿಲ್ತೀನ, ಅಲ್ಲೂ ಫ್ರೀ ಹ್ಯಾಂಡ್ ಕೊಡೋದಿಲ್ಲ. ಅಂದರೆ ನನ್ನನ್ನು ಒಂಥರ ಕಟ್ಟಾಗ್ದಂಗೆ ಇರುತ್ತೆ. ಅದು ನನಗೆ ಇಷ್ಟ ಆಗ್ತಿರೋಲ್ಲ. ನನಗೆ ಯಾರೇ ಕಂಟ್ರೋಲ್ ಮಾಡೋಕ್ಕೆ ಬಂದ್ರೂ ಆ ಕ್ಯಾರೆಕ್ಟರ್ಗೆ ಇಷ್ಟ ಆಗೋದಿಲ್ಲ, ಅದು ಯಾರಾದರೂ ಆಗಿರ್ಬೋದು. ಸೊ ಅಪ್ಪ ತುಂಬ ಕಂಟ್ರೋಲ್ ಮಾಡ್ತಿರ್ತಾರೆ. ಅಮ್ಮ ಏನಂದರೆ, ನೀನು ಮಾಡ್ತಿರೋದೇ ಕರೆಕ್ಟ್, ನಿನ್ನ ಮೇಲೆ ನಂಬಿಕೆ ಇದೆ, ನೀನು ತಪ್ಪು ಮಾಡಲ್ಲ, ನೀನು ನನ್ನ ಮಗ ಯಾವಾಗಲೂ ಸರಿನೇ, ಆ ಥರ ಪುಷ್ ಮಾಡ್ತಾ ಇರ್ತಾರೆ. ಸೊ ಇದು ಡಿಫ್ರೆನ್ಷಿಯೇಟ್ ಆಗ್ತಾ ಇರುತ್ತೆ. ಹಂಗಾಗ್ಬಿಟ್ಟು ನನಗೆ ನಮ್ಮಮ್ಮ ಅಂದರೆ ತುಂಬ ಇಷ್ಟ, ನಮ್ಮ ಅಪ್ಪಂಗೆ ಕಂಪೇರ್ ಮಾಡಿದ್ರೆ. ಅಪ್ಪಂಗೆ ರಾಜಕಾರಣಿ ಆಗಬೇಕು ಅಂತ ಇಷ್ಟ ಇದೆ ನಿಮಗೆ, ಅಮ್ಮಂಗೆ ಯಾವ ಥರ ಆಸೆ ಇದೆ? ಹಾಗಾದ್ರೆ ಏನು ಮಾಡಬೇಕು ಅಂತ ಆಸೆ ಇದೆ ನಿಮ್ಮ? ಅಮ್ಮಂಗೆ ರಾಜಕಾರಣ ಬಿಟ್ಟು ನೀನು ಏನಾದರೂ ಮಾಡು ಅಂತ. ಓಕೆ, ರಾಜಕಾರಣ ಇಷ್ಟ ಇಲ್ಲ, ಅವ್ರಿಗೆ ಇಷ್ಟ ಇಲ್ಲ. ಸಾಕು, ನಿಮ್ಮ ಅಪ್ಪನೇ ಇಷ್ಟು ದಿನ ಮನೆ ಮಠ ಎಲ್ಲ ಬಿಟ್ಟು ರಾಜಕಾರಣ ಅಂತ ಜೀವನ ಎಲ್ಲ ಅದರಲ್ಲೇ ತೆಗೆದುಬಿಟ್ರು. ನೀನು ಹಂಗಾಗೋದು ಬೇಡ, ಇದನ್ನ ಬಿಟ್ಟು ನೀನು ಏನಾದರೂ ಮಾಡ್ಕೊ, ನಮಗೇನು ಕೊರತೆ ಇಲ್ಲ, ನೀನು ಏನಾದರೂ ಮಾಡ್ಕೊ ಅನ್ನೋ ಥರ ಅವ್ರು ಇದಕ್ಕೆ ಮಾತ್ರ ಬರಬೇಡ ಅಂತ. ಅಪ್ಪ ಇದ್ದೀನಿ, ಇದಕ್ಕೆ ಬರಬೇಕು, ನನ್ನ ನೆಕ್ಸ್ಟ್ ನೀನೇ ಆಗಬೇಕು. ಅಂದರೆ 4 ಜನ ಮಕ್ಕಳು, 3 ಗಂಡು 1 ಹೆಣ್ಣು ಸೀರಿಯಲ್ ಪ್ರಕಾರ. ಸೊ ಅಣ್ಣಂಗೆ ಇಂಟ್ರೆಸ್ಟ್ ಇರೋಲ್ಲ, ಅವ್ನಿಗೆ ಬಿಸ್ನೆಸ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ. ತಮ್ಮ ಇನ್ನೂ ಚಿಕ್ಕವನು. ಸೊ ಇನ್ನು ಮಧ್ಯದಲ್ಲಿ ಸಿಕ್ಕಾಕೊಂಡಿರೋನೇ ನಾನು. ಸೊ ಹಂಗಾಗ್ಬಿಟ್ಟು, ಇಲ್ಲ ನೀನೇ ನಿಂತ್ಕೋಬೇಕು, ನನ್ನ ನೆಕ್ಸ್ಟ್ ನೀನೇ ಆಗಬೇಕು, ನಾನು MLA ಇದರಿಂದ ನಾನು ನೆಕ್ಸ್ಟ್ ಪ್ರಮೋಟ್ ಆಗ್ತೀನಿ MLA, ಇದಕ್ಕೆ ನನ್ನ ಜಾಗನ ನೀನೇ ತುಂಬಿಸ್ಕೋಬೇಕು, ಅದನ್ನು ಆಚೆ ಕಡೆಯವ್ರಿಗೆ ನಾನು ಕೊಡೋದಿಲ್ಲ. ನಮ್ಮ ತಾತನೂ ಇಂದ ಇದು ನನಗೆ ಬಂದಿದೆ, ನನ್ನಿಂದ ಇದು ನೆಕ್ಸ್ಟ್ ನಿನಗೆ ಬರಬೇಕು, ಪರಂಪರಾಗತವಾಗಿ ಬರಬೇಕು, ಪವರ್ ಬಿಟ್ಟು ಹೋಗ್ಬಾರ್ದು ಅನ್ನೋದು ಅವ್ರ ಆಸೆ. ಓಕೆ, ಹೀರೋಗೆ ಫ್ಲಾಶ್ ಬ್ಯಾಕ್ ಲವ್ ಸ್ಟೋರಿ ಏನಾದ್ರು ಇದೆಯಾ ಈ ಸೀರಿಯಲ್ ಅಲ್ಲಿ? ಯಾಕಂದ್ರೆ ಆಲ್ರೆಡಿ ಹೀರೋಯಿನ್ ಲಲಿತಾ ಅಂತ ಗೊತ್ತು, ಅವರೇ ನಿಮ್ಮನ್ನ ಮದ್ವೆ ಆಗ್ತಾರೆ ಅಂತ ನಮಗೆ ಪ್ರೋಮೋಗಳು ಆಲ್ರೆಡಿ ಸೀರಿಯಲ್ ಇಂದನೂ ಗೊತ್ತಾಗ್ತಿದೆ. ಸೊ ಫ್ಲಾಶ್ ಬ್ಯಾಕ್ ಲವ್ ಸ್ಟೋರಿ ಏನಾದ್ರು ಇದೆಯಾ ಅಂತ? ಸೋಫಾರ್ ಯಾವುದಿಲ್ಲ, ಫ್ಲಾಶ್ ಬ್ಯಾಕ್ ಥರದ್ದು ಯಾವುದು ತೋರಿಸಿಲ್ಲ, ಯಾರನ್ನೂ ಇಷ್ಟಪಟ್ಟಿಲ್ಲ. ಇಲ್ಲ ಆ ಥರದ್ದು ಏನು ಇದಿಲ್ಲ. ಬಟ್ ಅವಾಗ ಡೈಲಾಗ್ಸಲ್ಲಿ ಬರ್ತಾ ಇರುತ್ತೆ ಅಷ್ಟೇ. ಅಂದರೆ ನಿನಗೆ ಸಿಟಿಯಲ್ಲಿ ಹುಡುಗಿರ್ ಫ್ಯಾನ್ಸ್ ಇದ್ದಾರೆ, ಅದು ಇದು ಅಂತ ಡೈಲಾಗ್ಸಲ್ಲಿ ಬರ್ತಿರುತ್ತೆ. ಬಟ್ ಎಲ್ಲೂ ತೋರಿಸಿಲ್ಲ ಅದನ್ನು. ಫ್ಲ್ಯಾಶ್ ಬ್ಯಾಕ್ ಅಂತ ಯಾವುದೂ ಇಲ್ಲ. ಅಂದರೆ ಸಿಟಿದು ಯಾವುದೂ ಫ್ಲ್ಯಾಶ್ ಬ್ಯಾಕ್ ಇಲ್ಲ. ಡೈರೆಕ್ಟ್ ಕತೆ ಸ್ಟಾರ್ಟ್ ಆಗಿದೆ ನಾನು ಹಳ್ಳಿಯಲ್ಲಿ ಇರೋದ್ರಿಂದನೇ ವಾಪಸ್ ಬಂದ ಮೇಲೆ ಕತೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇನ್ನು ನಿಮಗೆ ಓಕೆ ಒಂದು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಇಲ್ಲ, ಅಮ್ಮನಿಗೆ ಏನಾದರೂ ಇದೆಯಾ? ನನ್ನ ಸೊಸೆ ಹಿಂಗೆ ಬರಬೇಕು, ಹಾಗೆ ಬರಬೇಕು, ಆ ಥರ ಏನಾದ್ರು ಒಂದು ನಿಮ್ಮ ಕ್ಯಾರೆಕ್ಟರ್ ಅಮ್ಮನಿಗಿದೆಯಾ ಆ ಥರ ಏನಾದ್ರು? ಅಂದರೆ ನಿನಗೆ ಮದುವೆ ಮಾಡೋದೇ ನಾನು ತೋರಿಸಿದ ಹುಡುಗಿನೇ ನೀನು ಮದುವೆ ಮಾಡಬೇಕು, ನಿನಗೂ ಸ್ವಾತಂತ್ರ್ಯ ಇಲ್ಲ ನೀನು ಸೆಲೆಕ್ಟ್ ಮಾಡೋದಕ್ಕೆ ಅನ್ನೋ ಥರ ಕ್ಯಾರೆಕ್ಟರ್ ಅವರು. ಓಕೆ, ಅದಕ್ಕೆ ಮಗ ಒಪ್ಕೊಂಡಿದ್ದಾರೆ. ಹಾಂ, ಇನ್ನೇನು ಮಾಡೋಕ್ಕಾಗಲ್ಲ. ನಮ್ಮ ಅಮ್ಮಂದು ಹಠ ಅಂದರೆ ಹಠ. ಆ ವಿಷಯದಲ್ಲಿ ಅವ್ರಿಗೆ ಯಾರೂ ಮಾತಾಡೋಕ್ಕಾಗೋದಿಲ್ಲ. ಅವ್ರಿಗೆ ಅದೇ ಅವ್ರ ಲೈಫಲ್ಲಿ ದೊಡ್ಡ ಏಮ್ ಅಂದರೆ ಅದೇ, ನನ್ನ ಮಗ ಜಯರಾಜ್ಗೆ ನಾನೇ ಒಂದು ಒಳ್ಳೆ ಸೊಸೆ ತರಬೇಕು, ನಾನೇ ಮದುವೆ ಮಾಡಬೇಕು. ಸೊ ಎಲ್ಲರೂ ಇಷ್ಟೆಲ್ಲ ಪ್ಲಾನ್ ಮಾಡ್ತಿದ್ರೆ, ಆದರೆ ಭಗವಂತನ ಪ್ಲಾನ್, ನಿಮ್ಮ ತಂದೆ ಪ್ಲಾನ್ ಬೇರೆನೇ ಇದೆ. ನಿಮಗೆ ಒಬ್ರು ಹುಡುಗಿನ ಗಂಟು ಹಾಕಕ್ಕೆ ಕಾಯ್ತಾ ಇದ್ದಾರೆ. ಸಡನ್ ಆಗಿ ನಿಮ್ಮ ಲೈಫಲ್ಲಿ ಈಗ ಒಬ್ರು ಹೀರೋಯಿನ್ ಎಂಟ್ರಿ ಆಗ್ತಾರೆ.
ಓಕೆ ಸರ್, ಇದೆಲ್ಲ ಅಪಾರ್ಟ್ ಫ್ರಮ್ ದ ಸೀರಿಯಲ್ ಬಿಟ್ಟು ಶಿವಾಂಕ್ ಅವ್ರಿಗೆ ರಿಯಲ್ ಆಗಿ ಗರ್ಲ್ ಫ್ರೆಂಡ್ ಇದ್ದಾಳ, ಮದುವೆ ಆಗಿದೆಯಾ ಅಥವಾ ಫ್ಯಾಮಿಲಿ ಇದೆಯಾ, ಏನು ಸರ್ ನಿಮ್ಮ ಕತೆ? ನಾನು ಒಬ್ಬನೇ ಮಗ ನಮ್ಮ ಅಪ್ಪ ಅಮ್ಮಗೆ. ಸೊ ನಾನು ನಮ್ಮ ಅಪ್ಪ ಅಮ್ಮ 3 ಜನ, ಚಿಕ್ಕ ಫ್ಯಾಮಿಲಿ ನಮ್ಮದು. ಅದು ಬಿಟ್ಟರೆ ಮದುವೆ ಅಂತ ಏನಿಲ್ಲ. ಇವಾಗ ಜಸ್ಟ್ ಬರೀ ಕೆಲಸದ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಕೆಲಸ ಆಯಿತು, ಮನೆ ಆಯಿತು ಅಷ್ಟೇ. ಗರ್ಲ್ ಫ್ರೆಂಡ್ ಇಲ್ವಾ? ಇಲ್ಲ ಯಾಕಂದ್ರೆ ನಿಮ್ಮ ನೋಡಿದ ತಕ್ಷಣ ಅಲ್ಲ, ಎಲ್ಲರೂ ಹಂಗೆ ಹುಡುಗಿರು ಆ ಥರ ಹೇಳ್ತಾರೆ, ಇಲ್ಲ ಅಂತ ಇಷ್ಟಪಡ್ತಾರೆ. ಲವ್ ಪ್ರಪೋಸಲ್ಸ್ ಬಂದಿರುತ್ತೆ, ಬಂದಿದ್ಯಾ ಯಾವ್ದಾದ್ರು ಲವ್ ಪ್ರಪೋಸಲ್ಸ್? ಇನ್ಸ್ಟಾಗ್ರಾಮಲ್ಲಿ ಬರ್ತಿರುತ್ತೆ, ಆದ್ರೆ ಎಷ್ಟು ನಿಜನೋ ಎಷ್ಟು ಫೇಕೋ ಗೊತ್ತೇ ಆಗಲ್ಲ ನಮ್ಗೆ. ಯಾವ ಅಕೌಂಟ್ ನಿಜ, ಯಾವ ಅಕೌಂಟ್ ಇದು, ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳೋದಿಲ್ಲ. ಬಟ್ ಡೈರೆಕ್ಟಾಗಿ ಒಂದು ಅಪ್ರೋಚ್ ಎಲ್ಲ ಯಾರೂ ಮಾಡಿಲ್ಲ. ಆ್ಯಂಡ್ ಯಾರ ಕೈಲೂ ಸಿಗಲ್ಲ. ನಾನು ಕೆಲಸ ಆಯಿತಾ, ಜಿಮ್ ಆಯಿತಾ, ಮನೆ ಆಯಿತಾ, ಇಲ್ಲೇ ಇರ್ತೀನಿ. ಬಿಟ್ಟರೆ ಇನ್ನೆಲ್ಲೂ ಬೇರೆ ಪಾರ್ಟಿಗೆ ಹೋಗೋದಾಗಲಿ ಇದಾಗಲಿ ಮತ್ತೊಂದಾಗಲಿ ಮಾಡೋದಿಲ್ಲ. ಸೊ ಫಾರ್ ಇದನ್ನ ಬೆಳೆಯೋ ಸ್ಟೇಜ್ ಅಲ್ವಾ, ನನಗೇನಂದರೆ ಮೈಂಡ್ ಡೈವರ್ಟ್ ಆಗಬಾರ್ದು. ನನಗೆ ಒಂದು ಕಡೆ ಹೋಗ್ತಾ ಇದ್ದೀವಿ ಅಂದರೆ ಅಲ್ಲೇ ಹೋಗಬೇಕು. ಈಗ ಅಪ್ಪ ಅಮ್ಮ ಇರೋನೊಬ್ಬನೇ ಮಗ ಆದ್ರೂ, ಇಂಜಿನಿಯರಿಂಗ್ ಓದಿಸಿದ್ರು, ಈ ಫೀಲ್ಡಿಗೆ ಬಂದಿದ್ದಾನೆ, ಸ್ಟಿಲ್ ಅವರು ಸಪೋರ್ಟ್ ಮಾಡ್ಕೊಂಡು ನಂಬಿಕೆ ಇಟ್ಟು ಕಳಿಸಿದ್ದಾರೆ. ಸೊ ಅವ್ರ ನಂಬಿಕೆ ಉಳಿಸ್ಕೊಳ್ಳೋ ನನ್ನ ಜವಾಬ್ದಾರಿ. ಸೊ ನನಗೆ ಡೈವರ್ಟ್ ಆಗೋಕ್ಕೆ ಇಷ್ಟ ಇಲ್ಲ. ಇನ್ನೂ ಟೈಮ್ ಇದೆ. ಸೊ ಮನೇಲಿ ಯಾರ್ದಾರು ನೋಡಿದ್ರೂ ತೊಂದರೆ ಇಲ್ಲ. ಬಟ್ ನನಗೆ ಸದ್ಯದಲ್ಲಂತೂ ಯಾವುದೂ ಪ್ಲ್ಯಾನ್